ಏನ್ ತಿಲ್ಲತ್ರಿ ಏನ್ ತಿಲ್ಲತ್ತಿ ಸಮು ಮ್ಯಾಗಿ ಚಂದಾಗ್ಯದ ಹೆಂಗ್ಯದ ಚಂದಾಗ್ಯದ ಸಮೃದ್ಧಿ ಮಟ್ಟ ಮಧ್ಯಾಹ್ನದಾಗ ಮ್ಯಾಗಿ ಮಾಡ್ಕೊಂಡು ತಿಲ್ಲತ್ತೀರಿ ಹಾಂ ಈ ಮಧ್ಯಾಹ್ನದಾಗ ಯಜಮಾನ್ರು ಮ್ಯಾಗಿ ತೊಗೊಂಬಂದಿರ್ರಿ ಮಧ್ಯಾಹ್ನದಾಗ ಮ್ಯಾಗಿ ಮಾಡಿದೆವು ತಿನ್ಲಿಕತ್ತಿದ್ದೇವೆ ಎಲ್ಲರೂ ನಿನ್ಗೆ ಅಂಗಳ ನಿಮ್ಮದಾಗೈತಿ ನಮಗೆ ನಂಗೆ ಅಜ್ಜಿ ಕೊಡ್ಬಾ ನೋಡ್ರಿ ಖಾಲಿ ಮಾಡ್ದೇವ್ರಿ ವಿಡಿಯೋ ಮಾಡಿ ನಾವು ಒಯ್ದು ಕೊಟ್ಬೈದು ಅಜ್ಜಿ ಕೊಟ್ಬಾ ಹೋಗು ಮಸ್ತ್ನಾಗೆ ನೋಡ್ರಿ ಮ್ಯಾಗಿ ಅಂತೂ ನೋಡ್ರಿ ಹೊನ್ಕಿಣಿಗೆ ಬಂದಿದ್ದೇವ್ರಿ ಇವತ್ತು ನಮ್ಮ ಸಾಹಿತ್ಯ ನೋಡ್ರಿ ರೆಡಿ ಸಾಹಿತ್ಯ ಇಲ್ವಾ ಏ ಸಾಹಿತ್ಯ ಇಲ್ವಾ ಇಲ್ಲ ಅಡಿಗೆ ಫೋಟೋ ನಿಂದು ಹಾಯ್ ಮಾಡಿ ಸಾಹಿತ್ಯ ಹಾಯ್ ಏನು ನಮ್ಮ ಸಮೃದ್ಧಿ ನೋಡ್ರಿ ಸಾಹಿತ್ಯ ಅಂತ ಸೈಕಲ್ನಾಗ ಕೂತಾಳ ಸಮೃದ್ಧಿ ಆಟ ಆಡಕತ್ತಾಳ ಅವ್ರು ನಡ್ರಿ ಬಾರಿ ತಕೊಂಡ್ ನಡ್ರಿ ಪಿಕ್ ಸಮ ಗಾಡಿ ಹೋತು ಸಮ ಗೊತ್ತಾಕೀಗ ನೀ ಹಿಂಗೆ ಆಡ್ತಾ ಸಾಹಿತ್ಯ ನಿನ್ ಗಾಡಿ ಆಡತ್ತಾರಲ್ಲ ಅವರು ನಮ್ಮ ಸಮೃದ್ಧಿ ಎಷ್ಟು ಚಂದ ರೆಡಿ ಹೇಳ ಊರಿಗೆ ಬಂದು ಕಿಲೋಡ್ಗ್ಯಾಮು ಹೆಂಗೆ ರೆಡಿ ಆಗಿದೆ ಮುನಿ ಹಾಯ್ ಮಾಡೋ ಸಾರಿ ತೆಗಿಬಿಡೋದು ಏ ಬಿಡು ಹೋಗಿ ತೆಗಿತಾಳ ಇಟ್ಕೋ ತಲೆಗೆ ಇಟ್ಕೋಬೇಕದು ತಲೆಗೆ ಇಟ್ಕೋ ನಾ ಇಡ್ತೀನಿ ಬಾ ಈಗ ನೋಡ್ರಿ ನಾವು ಭೀ ರೆಡಿ ಆಗಿದ್ದೆವು ದೇವ್ರಿಗೆ ಹೊಲಕ್ಕ ಆಯಿತು ನೋಡ್ರಿ ಹೋಗಿ ಹಾಕ್ಬಿಡನ್ನ ಮರ್ಗಮ್ಮಗೆ ಹೋಗಿ ಸಿಂಗಳ್ರ ಹೋಗಮ್ರಿ ನೈಟ್ ಹೋಗಮ್ಮಿ ಮೇಲೆ ಹೋಗಿ ಬರ ಸಮೃದ್ಧಿ ಅಲ್ಲಿ ಬೇರೆ ಬರ್ಲೇ ನೋಡ್ಲಿಕ್ಕೆ ಇಲ್ಲಿ ಹೊನ್ಕಿರಣಿ ಮರ್ಗಮ್ಮಗೆ ನೋಡ್ರಿ ಬರ್ರಿ ಹಾಂ ಕೈಯಾಗ ಹಾಕೋರಿಗೆ ಕೈದಾಗ ಹಾಕೋಬೇಕು ಇಸಿಸು ಕೈಯಾಗ ಹಾಕೊಂಡ್ ಕೊಟ್ರಿ ಕೈಯಾಗ ಇಸಿಸು ಏಯ್ ಕೈಯಾಗ ಹಾಕ್ತಾಳೆ ನಿಂದ್ರೆ ಕಾಕಿ ಬರ್ರಿ ಜಲ್ದಿ ಬರ್ರಿ ಹೋಗ್ತೀನಿ ಮತ್ತಲ್ಲಿ ಮತ್ತು ಅವ ನಾಳೆಗೆ ಆ ಕಡೆ ಬರ್ಬೇಕಲ್ಲ ಮತ್ತೇನು ಮಾಡ್ತೀವಿ ಬಹಳ ಪ್ರೀತಿ ಇದು ಬಹಳ ಅಭಿಮಾನದಿಂದ ನೀವು ದೇವರನ್ನು ಕಾಣ್ತೀರಿ ಅದಕ್ಕಾಗಿ ಏನಾದರೂ ಭಕ್ತಿ ಓದಿತ್ತು ಅಂತಂದ್ರೆ ನಿಮ್ಮ ಹಾಲು ಸಮಾಜ ಮತ್ತು ಈ ದೇಶದ ಬೆನ್ನೆಲುಬಾಗಿ ನಿಂತವರು ರೈತರು ಅಂತಂದ್ರೆ ಇವತ್ತು ಯಾರ ಹತ್ರ ರೈತರು ಏನು ಕೃಷಿ ಕಾಯಕ್ಕೆ ಯಾರ ಹತ್ರ ಅಂತಂದ್ರೆ ಪೂಜಾರಿ ಏನು ಹಾಲು ಮಕ್ಕಳು ಅಲ್ಲಿ ಕಟ್ಟು ಬಂದಿದ್ರಿ ನಮ್ಮ ಗೌರಿಗೆ ಮತ್ತೀಗ ಖುಲ್ಲ ಬಿಡ್ತೀನಿ ಯಾಕಂದ್ರೆ ಟೈಮ್ ಮುಂಜಾನೆ ಆತ 12 ಗಂಟೆ ತನಕ ಮೇಲಕ್ಕೆ ಬಿಡ್ತೀನಿ ರೀ ಅಲ್ಲಿಂದ ಮತ್ತೆ ಬಿಸಿಲಿನಾಗ ನೀರು ಕುಡಿಸಿ ಕಟ್ಬಿಡ್ತೀನಿ ಈಗ ಮತ್ತು 5 ಗಂಟೆಗೆ ಅದ್ರಿ ಟೈಮ ಈಗ ಮತ್ತೊಂದು ಸ್ವಲ್ಪ ಬಿಸಿಲು ಕಡಿಮೆ ಆತಲ್ರಿ ಈಗ
ಕಟ್ಟಿಬಿಟ್ಟು ಈಗ ಮೈಲಿಗೆ ಬಿಡ್ತೀನಿ ರೀ ಇದಕ್ಕೆ 6:30 ತನಕ ಮೈತದ. ಹ್ಞೂ ರೀ 6:30 ತನಕ ಮೈದು ಬಂತಂದ್ರೆ ಅವಾಗ ಹಾಲು ಹಿಂಡ್ತೀನಿ ರೀ. ನೋಡ್ರಿ ಮನೆ ನಡಿ ಬೀಳ್ತಿ ನಡಿ. ನೀರು ಕುಡಿಸಿ ಹೊಡೆದು ಬಿಡ್ತೀನಿ ರೀ ಆ ಕಡೆ ಮೈಲಕ್ಕೆ. ಅಪ್ಪು ಬಕೆಟ್ ಖಾಲಿ ಮಾಡ್ಕೊಂಬಾರು. ಕಿಡ್ಸಿ ಡಬ್ಬಿ ತುಂಬ ನಿಂದ್ರಿ ನೀರಿಲ್ಲ ಅದ್ರಾಗ. ಬಕೆಟ್ದನು ಚೆಕ್ ಬ್ಯಾರಲ್ ಖಾಲಿ ಅದ ನಿಂದ್ರು. ಇದ್ರಾಗ ಬಾ ಇಲ್ಲಿ ಬಾ ಹಾಕ್ಕೊಡ್ತೀನಿ ಬಾ. ಚಮು ತಂಬ ದೊಡ್ಡದು ಕಿಡಬಿ ತಮಗೆ. ಓ ಏನೇವ ಮತ್ತೊಬ್ಬರಿದ್ರಬೇಕು ಇವ್ರು ಇಲ್ಲೇರ ಇಲ್ಲೇ ಹೊಲ್ದಾಗೆ ಆ ಕಡೆ ಹೊಂಟಿರ್ಬೇಕು. ಅವು ಬೇರೆ ಕಟ್ಲವ ನೇವ್ರು ಇಲ್ಲಾರ ಹೊಲ್ದಾಗೆ ಹೇರಿಲ್ಲ ಕಟ್ಲ. ಅವ್ರು ಬೇರೆದವ್ರು ಇದ್ದಿರ್ಬೇಕು ಕುರಿಯೋರು. ಅವನು ಬಕ್ಕಳವ ನೋಡು. ಬಾ ಕುಡಿ. ಬಿಸಿಲಲ್ರಿ ಈಗ ಮೇನ್ ನೀರೇ ಬೇಕ್ರಿ. ಈಗ 12ಕ್ಕೆ ನೀರು ಕುಡಿಸ್ಕೊಟ್ಟಿನಿ ರೀ. ಈಗ ನೀರು ಕುಡಿಸಿ ಹೊಡೆದ್ಬಿಟ್ಟು ಅಂತಂದ್ರೆ 6:30 ತನಕ ಮೇಯ್ದ್ಬಿಟ್ಟು ಬರ್ತೀನಿ ನೋಡ್ರಿ. ಕುಡಿನ ತಲೆ ತೆಗಿ. ನಾನು ಮೊನ್ನೆ ಅಂದ್ರೆ ಈಗ ನೀನಂತೂ ಬ್ಲಾಗ್ ಹಾಕ್ಲಿಕ್ಕಾಗಲಿಲ್ಲ. ಮನೆದು ವಿಡಿಯೋಸ್ ರೀ ಅದು. ಅಂದ್ರೆ ಎಲ್ಲಿ ಹೋಗಿದ್ದೇವಪ್ಪ ಅಂದ್ರೆ ಹೊನ್ಕಿರಣಿಗೆ ಹೋಗಿದ್ರಿ. ಯಾಕಪ್ಪ ಅಂದ್ರೆ ಮೈಜಾನ್ ಐತ್ರಿ ಹೊನ್ಕಿರಣಿಗೆ ಒಳಗೆ. ನಮ್ಮ ಸಿಂಗೋಡ್ರ ಮುತ್ತದ ಮೈಜಾನ್ ಐತ್ರಿ. ಪಲ್ಲಕ್ಕಿ ಮೆರವಣಿಗೆ ಅದೆಲ್ಲ ಐತ್ರಿ. ಆದರೆ ನನಗೆ ಹೋಗೋದ ಒಂದು ಸ್ವಲ್ಪ ಲೇಟಾಗಿ ಕಾರಣಕ್ಕೆ ಪಲ್ಲಕ್ಕಿ ಮೆರವಣಿಗೆದ ಯಾವುದೋ ವಿಡಿಯೋಸ್ನು ಬರಲಿಲ್ಲ ರೀ. ಗಿಡ ಬಾ. ಪಲ್ಲಕ್ಕಿ ಮೆರವಣಿಗೆದು ಅದು ಇದು ಯಾವ್ದು ವಿಡಿಯೋಸು ಬರಲಿಲ್ಲ ರೀ. ಯಾಕಂದ್ರೆ ನನಗೆ ಹೋಗ್ಲಕ್ಕ ಲೇಟ್ ಆಯ್ತು ರೀ. ನನಗೆ 11 ಬಸ್ಸಿಗೆ ಹೋಗಿದ್ರಿ ನಾನು ಹೊನ್ಕಿರಣಿಗೆ. ಅಲ್ಲಿ ಹೋಗೋಷ್ಟೊತ್ತಿಗೆ 12 ಗಂಟೆ ಆಯ್ತು ರೀ. ಅಲ್ಲಿಂದ ಎಲ್ಲ ದೇವ್ರಿಗೆ ಕಾಯೋದು ಹೊಡ್ಕೊಂಡು ಇದು ಮಾಡೋಷ್ಟೊತ್ತಿಗೆ ಪಲ್ಲಕ್ಕಿನೇ ಮೆರವಣಿಗೆ ಆಗಿತ್ತು ರೀ. ಪಲ್ಲಕ್ಕಿ ಮೆರವಣಿಗೆನೇ ಮುಗಿದಿತ್ತು ರೀ. ಹಾಗಾಗಿ ಪಲ್ಲಕ್ಕಿ ಮೆರವಣಿಗೆದು ಯಾವುದೇ ರೀತಿ ವಿಡಿಯೋ ಇಲ್ಲ ರೀ. ಹೊನ್ಕಿರಣಿಗೆ ಸಿಂಗೋಡ್ರ ಮುತ್ತಿ ಅಂತ ಮೈಜಾನ್ ಅಂತೇಳಿ ಆಗ್ತದೆ ರೀ ವರ್ಷಗೊಮ್ಮೆ. ಮನೆ 5 ದಿನ ಆಯ್ತು ರೀ. ಅದು 5 ದಿನ ಬ್ಲಾಗ್ ರೀ. ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡಿ ಹಾಕತ್ತೀನಿ ರೀ. ಮತ್ತು ನಾಳೆಗೆ ನಾಡ್ದ ಮದುವೆ ಮಕ್ಕಳನ್ನೂ ಬರ್ತಾರೇನೋ ರೀ. ಇವತ್ತು ಫೋನ್ ಹಚ್ಚಿ ಹೇಳ್ಬೇಕು ರೀ ಅವ್ರಿಗೆ ಬರ್ರಿ ಅಂಥೇಳಿ. ಏನು ಬರ್ತಾರೋ ಗೊತ್ತಿಲ್ಲ ರೀ. ಅಂದರೆ ನಮ್ಮ ತಂಗಿಯವ್ರಿಗೆ ಬಾ ಅಂತ ಹೇಳ್ಬೇಕು ರೀ. ಯಾವಾಗ ಬರ್ತಾರೇನೋ ಗೊತ್ತಿಲ್ಲ. ಚಿಕ್ಕಮ್ಮಗ ಲಗ್ನಾಗಿಲ್ಲ. ಇವತ್ತು ಬರ್ತಾವೆ. ಯಾವ ಬರ್ತಾವ ಕೇಳಮ್ಮ. ನನಗೆ ಗೊತ್ತದ. ಬೆಳಪ್ಪು ನಂಬರ್ ನಿನಗೆ ಗೊತ್ತದ. ಸಂಜೆ ಕಡೆಗೆ ನೋಡಮ್ಮ ನಮ್ಮ ತಂಗಿಯರಿಗೆ ಫೋನ್ ಹಚ್ಚಿ ಏನು ಬರ್ತಾರೆ ಕೇಳ್ಕೊಬೇಕ್ರಿ ಅವ್ರಿಗೆ. ನಿನ್ನೆ ಮರ್ತುರ್ಗೆ ಬಂದ ಹೋಳಿ ಬುಟ್ಟಿ ಹಾಕೊಂಡು ಹೋಗ್ಯಾರ್ರಿ ಅವ್ರು. ಯಾಕಂದ್ರೆ ಮತ್ತೆ ಟೈಮ್ ಇಲ್ಲ ಹೋಳಿ ಬುಟ್ಟಿ ಹಾಕೊಂಡು ಹೋಗ್ಲಕ್ಕೆ. ಮತ್ತೆ ಮುಂದೆ ವಾರ ಹತ್ತಲ್ಲ ಅಂತೇಳಿ ನೀನು ಸೋಮವಾರ ಅಲ್ರಿ ಹೋಳಿ ಬುಟ್ಟಿ ಹಾಕೊಂಡು ಹೋಗ್ಯಾರತ್ತ. ಏನು ಬರ್ತಾರೆ ನಾವು ಸಂಜೆಗೆ ಹಚ್ಚಿ ಕೇಳ್ಬೇಕ್ರಿ. ಅವ್ರಿಗೆ ಬಿ ಬಾ ಅನ್ಬೇಕ್ರಿ. ಮದ್ವೆ ಆದ್ಮೇಲೆ ನಮ್ಮ ಕಡೆಗೆ ನೀರು ಮಾಡೋ ಶಾಸ್ತ್ರ ಅಂತೇಳಿ ಇರ್ತದೆ ರೀ. ನೀರು ಮಾಡೋದು ಕೋಲೂಟ ಅಂತೇಳಿ ಎಲ್ಲ ಕರೀತಾರೆ. ಅದಕ್ಕೆ ಅವ್ರಿಗೆ ಬಾ ಅಂತ ಹೇಳ್ಬೇಕ್ರಿ. ಕೋಲೂಟಕ್ಕೆ ಅಥವಾ ನೀರು ಮಾಡೋಕ್ಕೆ. ಸಂಜೆಗೆ ಫೋನ್ ಹಚ್ಚಿದ ಮೇಲೆ ಗೊತ್ತಾಗ್ತದೆ ರೀ ಏನು ಬರ್ತಾರಂತ ಹೇಳಿ. ಹಾಸ್ತೀನಿ ರೀ ಇವತ್ತು ಬಂದು. ಯಾಕಂದ್ರೆ ಮತ್ತೆ ಅವರು ಬೆಂಗ್ಳೂರಿಗೆ ಹೋಗ್ತಾರೆ, ಇಲ್ಲಿ ಇರೋಂಗಿಲ್ಲ. ಹಾಗಾಗಿ ಇನ್ನೊಂದು ಏನು ಭಾಳ ಮಾಡಿ ಇನ್ನೊಂದು ವಾರ 2 ವಾರ ಅಷ್ಟೇ ಇರ್ತಾರೆ ರೀ ಅವ್ರು ಇಲ್ಲಿ. ಅಲ್ಲಿಂದ ಮತ್ತೆ ಬೆಂಗ್ಳೂರಿಗೆ ಹೋಗ್ತಾರೆ. ಯಾಕಂದ್ರೆ ನಮ್ಮ ತಂಗಿ ಗಂಡನೂ ಡ್ಯೂಟಿ ಮಾಡೋದು ಬೆಂಗ್ಳೂರಿಗೆ ರೀ. ಮತ್ತು ನಮ್ಮ ಚಿಕ್ಕಮ್ಮವ್ರನ್ನೂ ಇರೋದು ಬೆಂಗ್ಳೂರಿಗೆ ಅಲ್ರಿ. ಹಾಗಾಗಿ ಎಲ್ಲರೂ ಬೆಂಗ್ಳೂರಿಗೆ ಹೋಗೋರು ಯಾರು ರೀ ಅವರು. ಅರ್ಸ್ಲೇಕ ಜಲ್ದಿ ಮಾತು ಈ ಕಡೆ ಬಂದು ಬೆಂಗ್ಳೂರಿಗೆ ಹೋಗ್ತಾರೆ ರೀ. ಅಂದರೆ ಮದ್ವೆ ಆದಮೇಲೆ ಎಲ್ಲ ಊರಿಗೆ ಎಲ್ಲ ಬೀಗರು ಎಲ್ಲೆಲ್ಲಿ ಇರ್ತಾರಲ್ರಿ, ಆ ಬೀಗರು ಬಾ ಅಂತಾರೆ. ಆ ಬೀಗರು ಊರುಗಳಿಗೆಲ್ಲ ಹೋಗ್ಬೇಕಾಗ್ತದೆ ನೀರು ಮಾಡ್ಕೊಳಕ್ಕೆ. ಅದಕ್ಕೆ ನೀರು ಮಾಡ್ಕೊಳ್ಳೋದೆಲ್ಲ ಮುಗಿದ್ಮೇಲೆ ಬೆಂಗ್ಳೂರಿಗೆ ಹೋಗ್ತಾರೆ ರೀ ಅವ್ರನ್ನೂ. ಅದಕ್ಕೆ ಒಂದಿನ ಈ ಕಡೆ ಒಂದು ದಿವ್ಸ ಬಂದು ಹೋರಿ ಅಂತ ಹೇಳಿ ಹೇಳ್ಬೇಕು ರೀ ಇವತ್ತು.